ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ. ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲನನುಪಮಶೀಲಂ, ಬಸವಂ ಜಂಗಮಲೋಲಂ, ಬಸವಂ ಶರಣಾಗತ ರಕ್ಷಕವರಲೋಲಂ. ಬಸವಾ ರಕ್ಷಿಪುಜನ್ನ ಸಂಗನ, ಬಸವಾ ಬಸವಾ ರಕ್ಷಿಪುಜನ್ನ ಸಂಗನ ಬಸವಾ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾಪ್ರವಾದಿ ಜಗಜ್ಯೋತಿ ವಿಶ್ವಗುರು ಇಷ್ಟಲಿಂಗ ಸಂಶೋಧಕ ಬಸವಣ್ಣನವರನ್ನು ಸ್ಮರಿಸಿಕೊಳ್ಳುತ್ತಾ ಎಲ್ಲ ಬಸವಾದಿ ಪ್ರಮಿತರಿಗೆ ಶರಣೆಂದು, ಬಸವ ಟಿ ವಿ ದೂರದರ್ಶನದ ಎಲ್ಲ ವಾಹಿನಿಯ ಎಲ್ಲ ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಅನಂತ ಶರಣಾರ್ಥಿಗಳು. ನನ್ನ ಹೆಸರು ವಿಭೂತಿ ಬಸವಾನಂದರು. ದೇವನಗರಿ, ಕರ್ನಾಟಕ ರಾಜ್ಯ ಮಧ್ಯಬಿಂದು ದೇವನಗರಿಯಿಂದ ಬಂದಿದ್ದೇನೆ. ಇವತ್ತಿನ ದಿವಸ ನಾವೆಲ್ಲರೂ ಸಂಕ್ರಾಂತಿಯ ಸಂಕ್ರಮಣವನ್ನು ಆಚರಿಸ್ತಿದ್ದೇವೆ. ಸಂಕ್ರಾಂತಿ ಎಂಬ ಈ ಹಬ್ಬ ಭಾಳ ಅರ್ಥಪೂರ್ಣವಾಗಿದೆ. ಸಂಕ್ರಾಂತಿ ಅಂದರೆ ಕೇವಲ ಶಬ್ದ ಅಲ್ಲ, ಇದು ಭಾರತೀಯ ಧರ್ಮ, ಸಂಸ್ಕೃತಿ, ಪರಂಪರೆ, ಭಾಷೆಗಳ ಇತಿಹಾಸದಲ್ಲಿ ವಿಶಿಷ್ಟವಾದ ಸ್ಥಾನವನ್ನು ಪಡೆದಿದೆ. ಅಷ್ಟೇ ಅಲ್ಲ, ಈ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಹಬ್ಬವಾಗಿದೆ. ಸಂಕ್ರಾಂತಿ ಅಂದರೆ ಎರಡು ಪದಗಳ ಸಮುಚ್ಚಯ ಕೂಡಿ ಸಂಕ್ರಾಂತಿಯಾಗಿದೆ. ಸಮ್ಯಕ್ ಅಂದರೆ ಶ್ರೇಷ್ಠ, ಸಮ್ಯಕ್ ಪ್ಲಸ್ ಕ್ರಾಂತಿ ಈಸ್ ಈಕ್ವಲ್ ಟು ಸಂಕ್ರಾಂತಿ. ಸಂಕ್ರಮಣ ಅಂದ್ರೇನು? ನಮ್ಮ ನಡೆನುಡಿಗಳಲ್ಲಿ ಬದಲಾವಣೆಗಳನ್ನು ತರುವುದು, ಹಳೆತನದಿಂದ ಹೊಸತನಕ್ಕೆ ಹೋಗುವುದು, ಇದರ ಅರ್ಥ. ಅದಕ್ಕೋಸ್ಕರ ನಾವು ಇವತ್ತು ಭೌತಿಕವಾಗಿ ಹೇಳಬೇಕಂದ್ರೆ ಎರಡು ಅರ್ಥ ಇದೆ ಇದಕ್ಕೆ. ವೈಜ್ಞಾನಿಕವಾದ ಅರ್ಥ ಇದೆ ಮತ್ತು ಸೈದ್ಧಾಂತಿಕವಾದ ಅರ್ಥ ಇದೆ. ಸೈಂಟಿಫಿಕ್ ಮೀನಿಂಗ್ ಆ್ಯಂಡ್ ಮೆಟಾಫಿಸಿಕಲ್ ಮೀನಿಂಗ್ ಎರಡೂ ಇದರಲ್ಲಿ. ಏನಪ್ಪ ಅಂದರೆ, ವೈಜ್ಞಾನಿಕವಾಗಿ ಸೂರ್ಯನ ಸುತ್ತಲೂ ಈ ಪಂಚಭೂತಗಳಿಂದಾದಂಥ ಜಗತ್ತು ತಿರುಗ್ತದೆ. ಈಗೆಲ್ಲ ಗೊತ್ತಿದೆ, ಅರ್ತ್ ರಿವಲ್ಸ್ ಅರೌಂಡ್ ದಿ ಸನ್ ಇಸ್ ದಿ ಸೋರ್ಸ್ ಆಫ್ ಹೀಟ್ ಆ್ಯಂಡ್ ಲೈಟ್. ಸೂರ್ಯ ಬೆಳಕು ಮತ್ತು ಶಾಖದ ಕೇಂದ್ರ ಬಿಂದು. ಯಾಕಂದರೆ ಸೂರ್ಯನ ಸುತ್ತಲೂ ಭೂಮಿ ಪಂಚಭೂತಗಳಿಂದಾಗಿದೆ. ಈ ಜಗತ್ತು ಇದೆಯಲ್ಲ, ಕಣ್ಣಿಗೆ ಕಾಣುವ ಜಗತ್ತು ಪಂಚಭೂತಗಳಿಂದ ರಚನೆಯಾಗಿದೆ. ಅಂದ್ರೇನು? ಆಕಾಶಮಂಡಲ, ವಾಯುಮಂಡಲ, ಅಗ್ನಿಮಂಡಲ, ಜಲಮಂಡಲ, ಭೂಮಂಡಲ, ಈ 5 ಕೂಡಿ ಪಂಚಭೂತಗಳು ಪ್ರಪಂಚ ಅಂತ ಕರೀತಾರೆ. ಪಂಚಭೂತಗಳ ಪ್ರಸರಣವೇ ಪ್ರಪಂಚ. ಈ ಪ್ರಪಂಚ ಕಣ್ಣಿಗೆ ಕಾಣ್ತಾ ಇದೆ, ಆದರೆ ಪರಮಾತ್ಮ ಕಣ್ಣಿಗೆ ಕಾಣೋದಿಲ್ಲ. ಈ ಪ್ರಪಂಚ ಕಣ್ಣಿಗೆ ಕಾಣುವ ಪ್ರಪಂಚ ಎಲ್ಲಿಂದ ಬಂದಿದೆ ಅಂದರೆ, ಅದು ಕಣ್ಣಿಗೆ ಕಾಣದೇ ಇರತಕ್ಕಂಥ ಪರಮಾತ್ಮ, ಸಚ್ಚು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಪರಮಾತ್ಮನಿಂದ ಈ ಹೊರಹೊಮ್ಮಿದೆ. ಅದಕ್ಕೆ ಅಂತಾರೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಕರೀತಾರೆ. ಓಂಕಾರ ಪ್ರಣವನಾದದಿಂದ ಮೊದಲು ಹೊಮ್ಮಿದ್ದು ಈ ಆಕಾಶಮಂಡಲ, ಎರಡನೇದು ವಾಯುಮಂಡಲ, ಮೂರನೇದು ಅಗ್ನಿಮಂಡಲ ಸೂರ್ಯ ಚಂದ್ರ, ಆಮೇಲೆ 4ನೇದು ಜಲಮಂಡಲ. ನಾವೇನು ವಾಸ ಮಾಡ್ತಿದ್ದೇವಲ್ಲ ಜಗತ್ತಿನಲ್ಲಿ, ಎಲ್ಲ ದೇಶದ ಜನ, ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ವನ ಮತ್ತು ಜೀವರಾಶಿಗಳು ವಾಸ ಮಾಡ್ತೀವಲ್ಲ, ಅದು ಭೂಮಂಡಲ. ನೋಡಿ, ಇದು 5 ತತ್ವಗಳು ಹೊಮ್ಮಿವೆ. ಪಂಚಭೂತಗಳ ಅವತರಣ ಆಗಿದೆ, ಇಳಿದು ಬಂದವೆ. ನಾವು ಮತ್ತೆ ಅಲ್ಲಿಗೆ ಹೋಗಬೇಕಲ್ಲ, ಎಲ್ಲಿಂದ ಬಂದಿದ್ದೇವೆ ಅಲ್ಲಿಗೆ ಹೋಗೋದೇ ಸಂಕ್ರಮಣ. ಸಂಕ್ರಮಣದ ವಿಶಿಷ್ಟ ಅರ್ಥ ಅಂದ್ರೇನು? ಭಾರತ ಭಾಳ ವಿಶಿಷ್ಟವಾದಂಥ ಒಂದು ಪರಂಪರೆಯನ್ನು ಹೊಂದಿದೆ. ಅದರಲ್ಲೂ ಭಾರತೀಯ ಧರ್ಮ ಸಂಸ್ಕೃತಿ ಪರಂಪರೆಗಳಲ್ಲಿ ಸಂಕ್ರಾಂತಿಗೆ ತನ್ನದಾದ ಒಂದು ವಿಶಿಷ್ಟ ಸ್ಥಾನವಿದೆ. ಯುದ್ಧಗಳು ಭಾಳ ನಡೀತವೆ ಜಗತ್ತಿನಲ್ಲಿ. ಕ್ರಾಂತಿ ಅಂದರೆ ಭಾಳಷ್ಟು ಜನರು ತಪ್ಪು ತಿಳ್ಕೊಂಡಿದ್ದಾರೆ. ಕ್ರಾಂತಿ ಅಂದರೆ ಯುದ್ಧ ಅಲ್ಲ. ಕ್ರಾಂತಿ ಅಂದರೆ ಬದಲಾವಣೆ, ಪರಿವರ್ತನೆ, ಟ್ರಾನ್ಸ್ಫಾರ್ಮೇಷನ್, ಸಬ್ಲಿಮೇಷನ್. ಟ್ರಾನ್ಸ್ಫಾರ್ಮೇಷನ್ ಅಂದರೆ ಬದಲಾವಣೆ, ಸಬ್ಲಿಮೇಷನ್ ಅಂದರೆ ಉದಾತ್ತೀಕರಣ. ಮಾನವನಲ್ಲಿ ಸಹಜವಾಗಿ ಈ ಶರೀರ ಗುಣಗಳು ಮೃಗೀಯ ಗುಣಗಳಿಂದ ಕೂಡಿರ್ತವೆ. ಎಲ್ಲರಲ್ಲೂ ಇರಲ್ಲ, ಕೆಲವರು ಇರ್ತವೆ. ಮೃಗತ್ವದಿಂದ ಮಾನವತ್ವ, ಮಾನವತ್ವದಿಂದ ದೈವತ್ವಕ್ಕೆ ನಾವು
ಏರುವುದೇ ಸಂಕ್ರಮಣ. ನೋಡಿರಿ, ಕ್ರಾಂತಿ ಅಂದರೆ ಬದಲಾವಣೆ. ಈಗ ರಷ್ಯನ್ ವಾರ್ ನಡೀತು, ಫ್ರೆಂಚ್ ವಾರ್ ನಡೀತು, ಇವೆಲ್ಲ ಯುದ್ಧಗಳು, ಹೆಣ್ಣು ಹೊನ್ನು ಮಣ್ಣಿಗಾಗಿ ನಡೆದಂಥ ಬಡದಾಟಗಳು. ನಮ್ಮದು ಹಾಗಲ್ಲ. ಯುದ್ಧ ಅಂದರೆ ಹೊಡೆದಾಟ ಬಡದಾಟ ಇದೆ, ಈಗಲೂ ನಡೀತಾ ಇದೆ. ಜಗತ್ತಿನಲ್ಲಿ ಬಲಾಢ್ಯ ಪೃಥ್ವಿ, ಬಲಾಢ್ಯರೇ ಜಗತ್ತನ್ನು ಆಳ್ತಾರೆ. ತಮ್ಮ ಆಳ್ವಿಕೆಯನ್ನು ಅವರು ನೀಗಿಸ್ಕೊಳ್ಳಿಕ್ಕೆ ವಾಮ ಮಾರ್ಗದಿಂದ ಧರ್ಮಯುದ್ಧ ಅಂತ ಹೇಳ್ತಾರೆ. ಧರ್ಮ ಯುದ್ಧವನ್ನು ಹೇಳುವುದಿಲ್ಲ ತಾಯಂದರೆ, ಅಣ್ಣಂದರೆ. ಧರ್ಮ ಕರುಣೆ, ವಿನಯ, ಸಮಾನತೆ, ಸತ್ಯ, ಶಾಂತಿ, ಅಹಿಂಸೆ, ತ್ಯಾಗ, ಜ್ಞಾನ, ಇವಿಷ್ಟವನ್ನು ಕೂಡಿದ್ದೇ ಧರ್ಮ. ಬಸವಣ್ಣವರು 12ನೇ ಶತಮಾನದಲ್ಲಿ ಮಾನವ ಸಂಕ್ರಮಣ ಆಗ್ತಕ್ಕಂಥ ಮೃಗೀಯತ್ವದಿಂದ ಮಾನವತ್ವ ದೈವತ್ವಕ್ಕೆ ಹೇಗೆ ಏರಬೇಕಂತಕ್ಕಂಥ ಒಂದು ಮೌಲ್ಯವನ್ನು ಒಳ್ಳಂಥ ವಚನ ಸಾಹಿತ್ಯವನ್ನು ಕೊಟ್ಟರು. ನೋಡ್ರಿ ಏನು ಹೇಳ್ತಾರೆ ಬಸವಣ್ಣ, ಇವನಾರವ ಇವನಾರವ ಇವನಾರವನೇ ಜನಿಸಿದ್ರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನು ಜನಿಸಯ್ಯ, ಇವ ನಮ್ಮ ಕೂಡಲ ಸಂಗಮ ದೇವರ ಮಹಾಮನೆಯ ಮಗನ ಜನಿಸಯ್ಯ. ಇವತ್ತು ಜಗತ್ತಿನಲ್ಲಿ ಯಾವುದೇ ದೇಶದಲ್ಲಿ ಯಾವುದೇ ಜನಾಂಗ ವಾಸ ಮಾಡ್ತೀವಿ ಅಂದರೆ ಅವರೆಲ್ಲರೂ ಮೊಟ್ಟ ಮೊದಲು ತಿಳ್ಕೋಬೇಕು, ನಾವು ದೇವರಿಂದ ಬಂದಿದ್ದೇವೆ. ದೇವರಿಂದ ನಮ್ಮ ತಾಯಿಯ ಗರ್ಭದಿಂದ ಹೊರಗೆ ಬಂದು ಈ ಭೂಮಂಡಲದ ಮೇಲೆ ಬೇರೆ ಬೇರೆ ದೇಶಗಳಲ್ಲಿ ವಾಸ ಮಾಡ್ತಿದ್ದೇವೆ. ಎಲ್ಲರೂ ಕೂಡಿ ಒಂದಾಗಿ ಚೆಂದಾಗಿ ಬದುಕಬೇಕು, ಅದು ಸಂಕ್ರಮಣ. ಈ ಮೌಲ್ಯ ಕೇವಲ ಭಾರತೀಯರಿಗೆಲ್ಲ, ಹಿಂದೂ ಇರಲಿ, ಮುಸ್ಲಿಮರ್ ಇರಲಿ, ಜೈನ ಇರಲಿ, ಬೌದ್ಧ ಇರಲಿ, ಸಿಖ ಇರಲಿ, ಕ್ರಿಶ್ಚಿಯನ್ ಇರಲಿ, ಲಿಂಗಾಯತ ಇರಲಿ, ಎಲ್ಲರೂ ಮೊದಲು ದೇವರ ಮಕ್ಕಳು. ಆಮೇಲೆ ಭೌತಿಕವಾಗಿ ನಮ್ಮಪ್ಪ ನಮ್ಮವ್ವ ಬೇರೆ ಬೇರೆ, ನಮ್ಮಪ್ಪ ನಮ್ಮವ್ವ ಬೇರೆ ಬೇರೆ ಇದ್ದಾರೆ. ಆದರೆ ಜಗತ್ತಿನ ಎಲ್ಲ ಮಾನವರಿಗೂ, ಎಲ್ಲ ದೇಶದ ಜನರಿಗೂ, ಎಲ್ಲ ಪ್ರಾಣಿಗಳಿಗೂ, ಎಲ್ಲ ದೇಶದ ಜನರಿಗೂ, ಎಲ್ಲ ಜನಾಂಗಕ್ಕೆ ಇರುವ ದೇವರು ಒಬ್ಬನೇ. ದೇವನೊಬ್ಬ, ನಾಮ ಹಲವು, ಪರಮಪತಿಗೆ ಗಂಡನೊಬ್ಬ, ಇಬ್ಬರು ಮೂವರು ದೇವರೆಂದು ಒಬ್ಬೊಬ್ಬಿ ಮಾತನಾಡಬೇಡ, ದೇವನೊಬ್ಬನೇ ಕಾಣಿರೋ ಎಂದೆತ್ತು ವೇದ. ನೋಡಿರಿ, ಎಂಥ ಪರಮಸತ್ಯವನ್ನು ಬಸವಣ್ಣವರು ಕೊಟ್ಟಿದ್ದಾರೆ. ಯಾವಾಗ ಅಂದರೆ 12ನೇ ಶತಮಾನದ. ಅದಕ್ಕೋಸ್ಕರ ಧಾರ್ಮಿಕ ಪ್ರಪಂಚದಲ್ಲಿ ಈ 12ನೇ ಶತಮಾನದ ಒಂದು ಪರ್ವಕಾಲ. ಪರ್ವ ಅಂದರೆ ಹಬ್ಬ. ಅಂಥ ಹಬ್ಬವನ್ನು ನಾವೆಲ್ಲರೂ ಬಹಳ ಸೆಲೆಬ್ರಿಟಿ ಮಾಡಬೇಕಾಗಿದೆ. ಇಡೀ ಮಾನವ ಜನಾಂಗ ಈ ವಚನ ಸಾಹಿತ್ಯವನ್ನು ಮಾನವನ ಸಕಲ ಜೀವಾತ್ಮನಲ್ಲಿ ಲೇಸಿಸಲಿಕ್ಕೆ ಯುದ್ಧಗಳಿರಬಾರ್ದು, ಜಾತಿ ಭೇದ ಮಾಡಬಾರ್ದು. ಅದಕ್ಕೆ ಹೇಳ್ತಾನೆ ಒಬ್ಬ ವಿಜ್ಞಾನಿ, ಹೇಳ್ತಾನೆ ಡಾರ್ವಿನ್ ಅಂತಕ್ಕಂಥ ವಿಜ್ಞಾನಿ ಹೇಳ್ತಾನೆ, ಏಪ್ ಟು ಮ್ಯಾನ್, ಮ್ಯಾನ್ ಟು ಸೂಪರ್ ಮ್ಯಾನ್. ಏಪ್ ಟು ಮ್ಯಾನ್ ಅಂದರೆ ಮಂಗನಿಂದ ಮಾನವ. ಮೊದಲು ದೇವರು ಈ ಸೃಷ್ಟಿಯನ್ನು ರಚನೆ ಮಾಡೋ ಪ್ರಾರಂಭ ಆದಾಗ ಏನಾಗಿತ್ತು, ಮಂಗನನ್ನು ಸೃಷ್ಟಿ ಮಾಡಿದಂತೆ. ವನರಾಶಿ, ಗಿಡ ಮರ ಬಳ್ಳಿ ಎಲ್ಲ ನೀರು ಎಲ್ಲ ಮೊದಲು ಹೊರಹೊಮ್ಮಿಸಿದ. ಆಮೇಲೆ ಏನು ಮಾಡಿದ, ಮೊದಲು ಮಂಗನನ್ನು ಸೃಷ್ಟಿ ಮಾಡಿದ. ಮಂಗ ಎಲ್ಲ ಕಡೆಗೂ ಉಪದ್ರವ ಮಾಡಕತ್ಬಿಡ್ತು. ಏನು ಮಂಗ ಹಿಂಗೆ ಮಾಡ್ತಾಳೆ ಅಂಥೇಳಿ ಮನುಷ್ಯನ ರೂಪ ಕೊಟ್ಟ, ವಿಕಾಸ ಆಯ್ತು ಸ್ವಲ್ಪ. ಆದರೆ ಮಾನವ ಮಂಗನ ರೂಪ ಹೋಗಿ ಮನುಷ್ಯನ ರೂಪ ಪಡೆದರೂ ಕೂಡ ಮಂಗನ ಗುಣ ಬಿಡಲಿಲ್ಲ. ಅಯ್ಯಪ್ಪ ಎಂಥ ಕೆಲಸ ಮಾಡಿದ್ನಲ್ಲ ನಾನು, ಮಾನವರಿಗೆ ವಿಕಾಸ ಆಗಲಿ ಅಂತ ಮನುಷ್ಯನ ರೂಪ ಕೊಟ್ಟರೆ ಆ ಮಂಗನಿಗಿಂತನೂ ಕೀಳಾಗಿ ಬರ್ತಿದ್ದಲ್ಲ ಅಂಥೇಳಿ ಬೇಜಾರಾಯ್ತು. ಅವಾಗ ಏನು ಮಾಡೋಕ್ಕೆ ಬರಲ್ಲ, ಈಗ ಸೃಷ್ಟಿ ರಚನೆ ಮಾಡಿಬಿಟ್ಟಿದ್ದಾನೆ. ಆ ಶರಣರು ಏನು ಹೇಳ್ತಾರೆ, ಹೋಗ್ಲಪ್ಪ ನೀವು ಅಲ್ಲಿ ಹತಾಶರಾಗಬೇಡಿ, ಮಾನವತ್ನ ದೈವತ್ವಕ್ಕೆ ಹೋಗಲಿಕ್ಕೆ ನಾವೊಂದು ಉಪಾಯ ಕೊಡ್ತೀವಿ, ಅದೇ ಪ್ರವಾದಿ ಬಸವಣ್ಣ. ನೀವು ಅಲ್ಲೇ ಇರಬೇಡ್ರಿ, ಮೃಗಗಳಂತ ಇರಿಸಬೇಡಿ, ನೀವು ದೇವರಾಗ್ರಿ, ವಾಕಿಂಗ್ ಟೆಂಪಲ್ ಆ್ಯಂಡ್ ಟಾಕಿಂಗ್ ಗಾಡ್ ಆಗಬೇಕು. ಅದೇ ಸಂಕ್ರಮಣ. ವಾಕಿಂಗ್ ಟೆಂಪಲ್ ಅಂದರೆ ಮಾತನಾಡುವ ದೇವರು, ನಡೆದಾಡುವ ದೇವಾಲಯ. ನೋಡಿ ಇದೆ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ. ಇವತ್ತು ಜಗತ್ತಿನಲ್ಲಿ ಜಾತಿ ಮತ ಧರ್ಮಗಳ ಹೆಸರಿನಲ್ಲಿ ಎಲ್ಲೆಲ್ಲಿ ನೋಡಿದ್ರು ಹೊಡೆದಾಟ ನಡೀತಿದಲ್ವ, ಬೇಕಾಯಿತು. ಮತ ಧರ್ಮಗಳ ಹೆಸರಿನಲ್ಲಿ ಇನ್ ದಿ ನೇಮ್ ಆಫ್ ಗಾಡ್, ಕಾಸ್ಟ್ ಆ್ಯಂಡ್ ರಿಲಿಜನ್ ಎಲ್ಲಿಯೂ ರಕ್ತಪಾತ ಆಗ್ತಿದ್ದಿಲ್ಲ. ಆ ರಕ್ತಪಾತ ನಿಲ್ಲಬೇಕಂದ್ರೆ ಅದು ಕೇವಲ ಬಸವ ಧರ್ಮದಿಂದ ಮಾತ್ರ. ಅದು ಬಸವಣ್ಣನವರ ವಚನಗಳಿಂದ ನಡೀತಾ ಇದೆ. ಅದಕ್ಕೆ ಹೇಳ್ತಾರೆ ಬಸವಣ್ಣನವರು, ದಯವಿಲ್ಲದ ಧರ್ಮ ಅದೇವೋದಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಇದು ಮನುಷ್ಯನನ್ನು ಮೃಗೀಯ ಗುಣಗಳಿಂದ ಮಾನವತ್ವ ಗುಣಗಳಿಂದ ದೈವತ್ವದ ಕಡೆಗೆ ನಮ್ಮನ್ನು ಸಬ್ಲಿಮೇಷನ್ ಮಾಡುತ್ತೆ. ನಾವು
ನಿಜವಾಗಲೂ ಈ ಜಗತ್ತನ್ನು ಕಾಡ್ತಕ್ಕಂಥದ್ದು ಅಂದರೆ ದೊಡ್ಡ ರೋಗ ಅಂದರೆ ಈ ಜಾತಿವಾದ, ಸಾಂಕ್ರಾಮಿಕ ರೋಗ, ಅಂಟುರೋಗ ಇದು. ಇದು ಹೆರಿಡಿಟ್ರಿ ಕ್ರಾನಿಕ್ ಡಿಸೀಸ್. ನಮ್ಮ ದೇಶ ಅಂತೂ ಯಾಕೆ ಎಷ್ಟು ಹಿಂದುಳಿದಿದೆ ಅಂದರೆ ನಮ್ಮ ದೇಶದಲ್ಲಿ ಜಾತಿವಾದ ಅನ್ನೋದು ಹೋಗಿಲ್ಲ. ಇಷ್ಟು 12ನೇ ಶತಮಾನದಲ್ಲಿ ಕೊಟ್ಟಂಥ ಬಸವಣ್ಣ ಹುಟ್ಟಿದ ನಾಡಿನಲ್ಲಿ ಹುಟ್ಟಿದ್ರು ನಾವು ಇನ್ನೂ ಜಾತಿ ಭೇದವನ್ನು ಮೆಟ್ಟಿ ನಿಂತ್ಕೊಳ್ಳೋಕ್ಕಾಗಿಲ್ಲ. ನಾವೆಲ್ಲರೂ ಒಂದೇ, ಎಲ್ಲರೂ ದೇವರ ಮಕ್ಕಳು ಅಂತಕ್ಕಂಥ ಮೌಲ್ಯಗಳನ್ನು ಅಪ್ಪಿಕೊಂಡು ಹೋಗ್ತಕ್ಕಂಥ ಮೌಲ್ಯಗಳನ್ನು ನಾವು ಕಲ್ತಿಲ್ಲ. ಬಲಾಢ್ಯ ಪೃಥ್ವಿ, ಯಾರು ಬಲಾಢ್ಯರಾಗಿರ್ತಾರೆ ಅವರನ್ನು ಪೃಥ್ವಿಯನ್ನು ಆಳ್ತಾರೆ. ಇವತ್ತು ಜಗತ್ತನ್ನು ಯಾರು ಆಳ್ತಾ ಇದ್ದಾರೆ ಅಂದರೆ ಉಗ್ರರು ಆಳ್ತಾ ಇದ್ದಾರೆ. ಉಗ್ರವಾದ ಜಗತ್ತನ್ನು ಆಡಲಿಕ್ಕೆ ಹೊರಟಿದೆ. ಜಾತಿವಾದ ಇಲ್ಲ, ನೋ ಕಾಸ್ಟಿಸಮ್. ನಾವು ಹೇಳ್ತೇವೆ ನಮ್ಮ ಭಾರತಕ್ಕೆ, ಭಾರತ ಜಾತ್ಯತೀತ ರಾಷ್ಟ್ರ ಸಂವಿಧಾನದಲ್ಲಿದೆ. ಆದರೆ ನಾವೆಷ್ಟು ಜನ ಜಾತಿ ಬಿಟ್ಟಿವಿ? ಬಟ್ ವಿ ಆರ್ ನಾಟ್, ಇಂಡಿಯನ್ಸ್ ಆರ್ ನಾಟ್ ಸೆಕ್ಯುಲರ್. ಸೆಕ್ಯುಲರಿಸಮ್ ಅನ್ನೋದೇ ನಮ್ಮದಲ್ಲ, ಅದು ಬ್ರಿಟಿಷರ ಎಂಜಲ್ ಶಬ್ದ ಅದು ಸೆಕ್ಯುಲರಿಸಮ್ ಅನ್ನೋದು. ಅಂದ್ರೇನು? ಈಸ್ಟ್ ಇಂಡಿಯಾ ಕಂಪ್ನಿ ಹೆಸರಿನಲ್ಲಿ ನಮ್ಮ ದೇಶವನ್ನು ರಾಜರಾಜರು ಜಗಳ ಹಚ್ಚಿ ಹೋಗುವಾಗ ಒಡೆದು ಹೋದ್ರಲ್ಲ, ದೇಶವನ್ನು ವಿಭಾಗ ಮಾಡಿದ್ರಲ್ಲ ಧರ್ಮ ಹೆಸರಿನಲ್ಲಿ, ಅವರು ಹುಟ್ಟಾಕಿದ್ದು ಸೆಕ್ಯುಲರಿಸಮ್ ಅನ್ನೋದು. ನಮ್ಮದು ಜಾತಿ ರಹಿತ, ಕಾಸ್ಟ್ಲೆಸ್ ಏನ್ರಿ, ಕರಪ್ಷನ್ ಲೆಸ್ ಏನ್ರಿ ದೇಶ ನಮ್ಮದು. ಅದನ್ನು ಒಳ್ಳೆ ಕೊಟ್ಟಿದ್ದಾರೆ. ಕಾಸ್ಟ್ಲೆಸ್, ಕರಪ್ಷನ್ ಲೆಸ್ ಆ್ಯಂಡ್ ಕಲರ್ಲೆಸ್. ಜಾತಿ ಭೇದ, ಮೇಲು ಕೀಳು ಇಲ್ಲ. ಇಷ್ಟಲಿಂಗವನ್ನು ಕಟ್ಟಿದ ಮೇಲೆ ಮೇಲು ಕೀಳು ಇಲ್ಲ ಅಂಥ ಧರ್ಮ ನಮಗೆ ಬೇಕಾಗಿದೆ. ಅದು ಸಂಕ್ರಮಣ. ಸಮ್ಯಕ್ ಪ್ಲಸ್ ಕ್ರಾಂತಿ, ಉದಾತ್ತೀಕರಣ. ಕ್ರಾಂತಿ ಅಂದರೆ ಏನು ರೀ? ಉದಾತ್ತೀಕರಣ. ನಮ್ಮದು ಕನ್ವರ್ಷನ್ ಅಲ್ಲ. ದೇರ್ ಈಸ್ ನೋ ಪ್ಲೇಸ್ ಫಾರ್ ಕನ್ವರ್ಷನ್, ದೇರ್ ಈಸ್ ನೋ ಪ್ಲೇಸ್ ಫಾರ್ ಕಾಸ್ಟಿಸಮ್, ದೇರ್ ಈಸ್ ನೋ ಪ್ಲೇಸ್ ಫಾರ್ ಫೆನಿಟಿಸಮ್, ದೇರ್ ಈಸ್ ನೋ ಪ್ಲೇಸ್ ಫಾರ್ ಫಂಡಮೆಂಟಲಿಸಮ್, ದೇರ್ ಈಸ್ ನೋ ಪ್ಲೇಸ್ ಫಾರ್ ಸೆಪ್ರೇಟಿಸಮ್, ದೇರ್ ಈಸ್ ನೋ ಪ್ಲೇಸ್ ಫಾರ್ ಡಾಮಿನೇಷನ್. ದಬ್ಬಾಳಿಕೆ ಇಲ್ಲ. ಮತ್ತು ಉಗ್ರವಾದವನ್ನು ಹೇಳಿದ್ರು, ಉಗ್ರವಾದವಂತೂ ಬೇಸತ್ತು ಕಿತ್ತಾಕ್ತಾರೆ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು. ಕೇವಲ ಭಾರತೀಯರಿಗೆಲ್ಲ ಬಸವಧರ್ಮ, ಇಡೀ ವಿಶ್ವದ ಮಾನವ ಜನಾಂಗ ಇವತ್ತು ಇವನಾರವನ ಜನಿಸಿದ್ರಯ್ಯ, ಇವ ನಮ್ಮವನ ಜನಿಸಯ್ಯ, ಇವ ನಮ್ಮ ಕುಳ್ಳ ಸಂಗಮ ದೇವರ ಮಹಾಮನೆಯ ಮಗನ ಜನಿಸಯ್ಯ. ಇದು ಎಲ್ಲರನ್ನೂ ಒಪ್ಪಿಕೊಂಡು ಹೋಗ್ಬೇಕು. ನಾವು ಒಪ್ಪಿಕೊಂಡು ನಾವೆಲ್ಲರೂ ದೇವರ ಮಕ್ಕಳಂತೆ ಬಾಳಿದಾಗ ಅದು ಭೂಮಿಯೇ ಒಂದು ಸ್ವರ್ಗ ಆಗುತ್ತೆ. ಭೂಮಿಯನ್ನು, ಭೂಮಂಡಲವನ್ನೇ ಸ್ವರ್ಗ ಮಾಡ್ತಕ್ಕಂಥದ್ದು ಧರ್ಮ ನಮ್ಮದಿದೆ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದಕ್ಕೆ ನೀವೇ ಪ್ರಮಾಣ ಕುಳ್ಳ ಸಂಗಮ ದೇವ. ಅದಕ್ಕೋಸ್ಕರ ಭಾರತ ದೇಶದಲ್ಲಿ ಹುಟ್ಟಿದಂಥವ್ರು ನಾವು ಭಾಗ್ಯವಂತರು. ಯಾಕೆಂದರೆ ಇಂಥ ಪವಿತ್ರವಾದ ದೇಶದಲ್ಲಿ ಹುಟ್ಟಿದ್ದೀವಿ ನಾವು. ಭಾರತ ಅಂದರೆ ಕೇವಲ 3 ಅಕ್ಷರ ಶಬ್ದ ಅಲ್ಲ. ತಾಯಂದರೆ, ಅಣ್ಣಂದರೆ, ಮಕ್ಕಳೇ. ಬಾ ಅಂದರೆ ಬೆಳಕು. ಯಾವ ಬೆಳಕು? ಬೆಳಗಿನೊಳಗಣ ಬೆಳಕು, ಮಹಾ ಬೆಳಕು. ಶಿವ ಪರಮಾಶ್ರಯವೇ ತಾನಾಗಿ ಶತಪತ್ರ ಕಮಲ ಕರ್ಣಿಕಾ ಮಧ್ಯದಲ್ಲಿ ಸ್ವತಃ ಸಿದ್ಧನಾಗಿರ್ಪ ನಮ್ಮ ಕೂಡಲ ಸಂಗಮ ದೇವರು. ಸಂಕ್ರಾಂತಿ ಅಂದರೆ ಸಮ್ಯಕ್ ಕ್ರಾಂತಿ, ಶ್ರೇಷ್ಠವಾದ ಬದಲಾವಣೆ. ರಿಯಲೈಸೇಷನ್ ಅಂದ್ರೇನು? ಸಬ್ಲಿಮೇಷನ್ ಅಂದ್ರೇನು? ರಿವೈವಲ್ ಆಫ್ ಲರ್ನಿಂಗ್. ಉತ್ಕ್ರಾಂತಿ ಡಾರ್ವಿನ್ನನ ವಿಕಾಸ ಸಿದ್ಧಾಂತದಲ್ಲಿ ಬರ್ತಲ್ಲ, ಮಾನವ ಏಪ್ ಟು ಮ್ಯಾನ್, ಮ್ಯಾನ್ ಟು ಸೂಪರ್ ಮ್ಯಾನ್. ಅದನ್ನು ಶರಣರು ಉದಾತ್ತೀಕರಣ ಅಂದ್ರೇನು, ಸಬ್ಲಿಮೇಷನ್ ಆಗ್ತಕ್ಕಂಥ ತತ್ವವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಶರೀರ, ಮನಸ್ಸು, ಬುದ್ಧಿ, ಆತ್ಮಗಳನ್ನು ಸಮೀಕರಿಸಿಕೊಂಡು ನಾವೆಲ್ಲರೂ ಸಮೀಕರಣಗೊಂಡು ಉದಾತ್ತೀಕರಣ ಆಗಬೇಕು. ನಾವೆಲ್ಲ ಪ್ರೌಢಶಾಲೆಗೆ ಪ್ರವೇಶ ಪಡೆದಾಗ ನಮಗೆ ಬೀಜಗಣಿತ ಕಲಿಸ್ತಾಯಿದ್ರು ಮೇಷ್ಟ್ರು, ಶಿಕ್ಷಕರು. ನಾವು ಆವಾಗ ಕಲಿತ್ವಿ. ಆದರೆ ಈಗ ಬೀಜಗಣಿತ 5ನೇ ತರಗತಿಗೆ ಬಂದುಬಿಟ್ಟಿದೆ. ಯಾಕೆಂದರೆ ವಿಜ್ಞಾನ ಭಾಳ ಫಾಸ್ಟಾಗಿ ಡೆವಲಪ್ ಆಗಿದೆ. ಅದಕ್ಕೋಸ್ಕರ ನಾವು ಈ ಬೀಜಗಣಿತದ ಸೂತ್ರ ಇದ್ದಂಗೆ ಈ ಬಸವಾದಿ ಶರಣರ ವಚನ ಸಾಹಿತ್ಯ ಇದೆಯಲ್ಲ, ಕನ್ನಡದ ವಚನ ಸಾಹಿತ್ಯ, ಕನ್ನಡದ ಬಸವಣ್ಣನವರ ಕಾಲದಲ್ಲಿ ಈ ಸ್ಥಾಪಿತವಾದಂಥ ವಿಶ್ವವಿದ್ಯಾಲಯ ಅದು ಅನುಭವ ಮಂಟಪ. ಅಂದರೆ ಪ್ರಜಾಪ್ರಭುತ್ವ ತಳಹದಿ ಮೇಲೆ ನಿರ್ಮಾಣವಾದಂಥ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಕನ್ನಡ ವಿಶ್ವವಿದ್ಯಾಲಯ. ತಿಳ್ಕೊಬೇಕು ಪ್ರತಿಯೊಬ್ಬರು. ಕೇವಲ ಅನುಭವ ಮಂಟಪ ಅಂದರೆ ಕಟ್ಟಡ ಅಲ್ಲ, ಅದು ಕಲ್ಲು ತೊಲೆಗಳ ಕಟ್ಟಡ ಅಲ್ಲ. ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಡೆಮಾಕ್ರೆಟಿಕ್ ಪ್ರಿನ್ಸಿಪಲ್ ಕೊಟ್ಟವರೇ ಬಸವಾದಿ ಶರಣರು. ಯಾವುದರಲ್ಲಿ? ಅಚ್ಚ ಕನ್ನಡ ವಿಶ್ವವಿದ್ಯಾಲಯದಲ್ಲಿ. ತಿಳ್ಕೊಬೇಕು, ನಾವು ಹೆಮ್ಮೆ ಪಡಬೇಕು. ನಾವು ಬಸವಣ್ಣಪ್ಪ ಮಹಾಪ್ರವಾದಿ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದಾರೆ, ವಿಶ್ವ ದರ್ಜೆಯ ಧರ್ಮವನ್ನು ಕೊಟ್ಟಿದ್ದಾರೆ ಮತ್ತು ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಕ್ಕಂಥ
ವಚನ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಅಲ್ವಾ. ಅದಕ್ಕೋಸ್ಕರ ಪ್ರತಿಯೊಬ್ಬರು ತಾಯಂದಿರು ಮನೆಯಲ್ಲಿ ತಮ್ಮ ಬಿಡುವಿನ ವೇಳೆಯಲ್ಲಿ ಮನೆಯ ಕಾಯಕಗಳೆಲ್ಲ ಮುಗಿದ ಮೇಲೆ ಕುಳಿತುಕೊಂಡು ತಾವು ವಚನಗಳನ್ನು ಓದಿ ಮಕ್ಕಳಿಗೂ ಕೂಡ ಕಲಿಸ್ಬೇಕು. ತಾಯಿ ತಾನೇ ಮೊದಲ ಗುರುವು, ಮನೆಯ ಮೊದಲ ಪಾಠಶಾಲೆ. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಜಾತಿವಾದ ಬೇಡ, ಉಗ್ರವಾದ ಬೇಡ, ಮತ್ತು ಮತಾಂಧತೆ ಬೇಡ, ಮೂಲಭೂತವಾದ ಬೇಡ, ಪ್ರತ್ಯೇಕತವಾದ ಬೇಡ. ಪ್ರತ್ಯೇಕತವಾದಿಗಳಿಂದನೇ ದೇಶ ವಿಭಜನೆ ಆಯ್ತಲ್ವ. ಎಷ್ಟು ತುಕುಡಿ ಆಯ್ತು ನಮ್ಮ ದೇಶ. ಎಲ್ಲಿವರೆಗಿತ್ತು? ಅಫ್ಘಾನಿಸ್ತಾನದವರೆಗೂ ಬಾಂಗ್ಲಾದೇಶವರೆಗೂ ನಮ್ಮ ಜೊತೆ ದೇಶ ಹೋಯ್ತಾ? ಯಾಕೆ? ನಮ್ಮಲ್ಲಿಯೇ ಕಥೆ ಇಲ್ಲ. ರಾಷ್ಟ್ರಪತಿ ಅಬ್ದುಲ್ ಕಲಾಂರವರು ಒಂದು ಮಾತು ಹೇಳ್ತಿದ್ರಂತೆ, ನಾವೆಲ್ಲ ಕೇಳಿದ್ವಿ ಅವ್ರ ಸ್ಪೀಚು. ಮದರ್ಲ್ಯಾಂಡ್ ಭಾರತ್ ಶುಡ್ ಬಿಕಮ್ ದಿ ಸೂಪರ್ ಪವರ್ ಆಫ್ ದಿ ವರ್ಲ್ಡ್. ವಿಶ್ವದ ಶ್ರೇಷ್ಠವಾದಂಥ ಶಕ್ತಿಶಾಲಿ ಸಮೃದ್ಧ ಭಾರತವಾಗಿ ಬೆಳಗಬೇಕು ಅಂತ ಹೇಳ್ತಿದ್ರು ಅವರು. ಅವ್ರ ಕನಸನ್ನು ನಾವು ನನಸು ಮಾಡಬೇಕಾದ್ರೆ ಪ್ರತಿಯೊಬ್ಬ ಭಾರತೀಯರು ಜಾತೀಯತೆಯನ್ನು ಬಿಡಬೇಕು. ಜಾತಿ ಏನು ಹೇಳ್ತಂದರೆ ಇವನ್ಯಾರು ಅಂತ. ಇವನಾರವ ಜಾತಿ. ಧರ್ಮ ಇವನಮ್ಮವ ಎಂದೆನಿಸಿದರಯ್ಯ. ಇವ ನಮ್ಮ ಕುಳ್ಳ ಸಂಗಮ ದೇವರ ಮಹಾಮನೆಯ ಮಗನೆನಿಸಯ್ಯ. ಈ ಜಾತೀಯತೆ ವಿಷ. ಜಾತಿ ಅನ್ನೋದು ವಿಷ. ಅದು ವಿಷ ಕುಡಿಬಾರ್ದು. ವಿಷವನ್ನು ಕುಡಿಯೋದು ಬಿಟ್ಬಿಟ್ಟು ಧರ್ಮದ ಅಮೃತವನ್ನು ಕುಡಿಬೇಕು, ದೈವತ್ವದ ಅಮೃತವನ್ನು ಕುಡಿಬೇಕು. ಜಾತಿ ಅನ್ನೋದು ಕತ್ರಿ ಇದ್ದಂಗೆ. ಕತ್ರಿ, ಪೇಪರು ಮತ್ತು ಬಟ್ಟೆ ಕಟ್ ಮಾಡ್ತೀವಿಲ್ಲ, ಕತ್ತರಿಸ್ತೀವಿಲ್ಲ, ತುಕಡಿ ಮಾಡ್ತೀವಿ. ಆದರೆ ಸೂಜಿ ಹಾಗಲ್ಲ, ಒಂದು ಮಾಡುತ್ತೆ. ನಾವು ಸೂಜಿ ಅಂತ ಆಗಬೇಕು. ಅದೇ ಸಂಕ್ರಮಣ. ಜಾತೀಯತೆಯ ಈ ಕತ್ತರಿ ಕೆಲಸ ಮಾಡೋದು ಬಿಟ್ಟು ನಾವು ಧರ್ಮದ ಎಲ್ಲರೊಂದುಗೂಡಿ ಹೋಗ್ತಕ್ಕಂಥ ಉದಾತ್ತೀಕರಣ, ಅದೇ ಸಂಕ್ರಮಣ. ಶರೀರ, ಮನಸ್ಸು, ಬುದ್ಧಿ, ಆತ್ಮಗಳನ್ನು ಸಮೀಕರಿಸಿಕೊಂಡು ಏಕಕಾಲಿಕವಾಗಿ ನಾವು ದೈವತ್ವದ ಕಡೆಗೆ ಸಾಗುವುದೇ ಸಂಕ್ರಮಣ. ಸಂಕ್ರಾಂತಿ ಎಂಥ ಮೌಲ್ಯದ ನೋಡಿ. ಇಡೀ ಭಾರತ ಇವತ್ತು ವಿಶ್ವಗುರು ವಿರಾಸತ್ನಲ್ಲಿ ಬೆಳಗಬೇಕಾದ್ರೆ ನಾವು ಬಸವಣ್ಣನ ಅನುಯಾಯಿಗಳಂಥ ಈ ಬಸವ ಪ್ರಣೀತವಾದಂಥ ಜಾತಿವಾದ ಇಲ್ಲ. ನಾವು ಹೇಳ್ತೀವಿ ಭಾರತ ಜಾತ್ಯತೀತ ರಾಷ್ಟ್ರ ಅಂತ ಸಂವಿಧಾನದಲ್ಲಿದೆ. ಇಂಡಿಯಾ ಈಸ್ ಎ ಸೆಕ್ಯುಲರ್ ಸ್ಟೇಟ್. ಸೆಕ್ಯುಲರಿಸಮ್ ನಮ್ಮದಲ್ಲ. ಸೆಕ್ಯುಲರಿಸಮ್ ಅನ್ನೋದು ನಮ್ಮದಲ್ಲ. ಅದು ಬ್ರಿಟಿಷು ವಸಾಹತುಶಾಹಿಗಳು, ಬ್ರಿಟಿಷು ಈಸ್ಟ್ ಇಂಡಿಯಾ ಕಂಪ್ನಿಯವ್ರು ಬಂದ್ರಲ್ಲ, ಅವ್ರು ಹುಟ್ಟಾಕಿದಂಥ ಎಂಜಲು ಶಬ್ದ ಅದು. ಆ ಎಂಜಲು ಶಬ್ದವನ್ನು ನಾವು ತಿಳಿದುಕೊಳ್ಬಾರ್ದು. ಅದು ನಮ್ಮದಲ್ಲೇ ಅಲ್ಲ. ಅದು ಏನ್ರಿ, ಜಾತಿವಾದವು ನಮ್ಮದಲ್ಲ, ಮತ್ತು ಟೆರರಿಸಮ್ ನಮ್ಮದಲ್ಲ, ಮತಾಂತರ ನಮ್ಮದಲ್ಲ. ನಮ್ಮದಲ್ಲ ಎಲ್ಲವನ್ನು ನಾವು ಇಂಪೋರ್ಟ್ ಮಾಡ್ಕೊಂಬಿಟ್ಟಿದ್ವಿ. ನಮ್ಮದು ಎಕ್ಸ್ಪೋರ್ಟ್ ಕ್ವಾಲಿಟಿ ರಿಲಿಜನ್. ಬೇರೆ ದೇಶಗಳಿಗೆ ಆಮದು ರಫ್ತು ಮಾಡೋದು ಧರ್ಮ. ಅದು ಎಕ್ಸ್ಪೋರ್ಟ್ ಕ್ವಾಲಿಟಿ ರಿಲಿಜನ್ ನಮ್ಮದು. ಯಾವುದು? ಬಸವಣ್ಣನವರ ಧರ್ಮ ಎಕ್ಸ್ಪೋರ್ಟ್ ಕ್ವಾಲಿಟಿ. ವಿದೇಶಗಳಿಗೆ ಜಗತ್ತಿನ ಕಲ್ಯಾಣಕ್ಕಾಗಿ ನಾವು ಇನ್ನು ದೇಶಗಳಿಗೆ ಕಳಿಸ್ತಕ್ಕಂಥ ಧರ್ಮ. ನಾವು ನಮ್ಮ ಧರ್ಮವನ್ನು ನಾವು ಆಚರಿಸಿ ಬೇರೆ ಎಲ್ಲಿಂದನೋ ಹೊರಗಡೆಂಥ ಜಾತಿವಾದವನ್ನು, ಟೆರರಿಸಮನ್ನು ಮತ್ತು ಮತಾಂತರವಾದವನ್ನು, ಮತಾಂಧತೆಯನ್ನು, ಮೂಲಭೂತವಾದವನ್ನು, ಪ್ರತ್ಯೇಕತವನ್ನು ನಾವು ಅಳವಡಿಸ್ಕೊಂಡು ನಾವು ತುಕಡಿಯಾಗಿದ್ದೀವಿ. ಆಫ್ಘಾನಿಸ್ತಾನದಿಂದ ಬಾಂಗ್ಲಾದೇಶದವ್ರಿಗಿತ್ತು ನಮ್ಮ ದೇಶ ಒಂದು ಕಾಲಕ್ಕೆ. ಆವಾಗ ಅಲ್ಲೇ ಹಿಂದೂ, ಮುಸ್ಲಿಮ, ಜೈನ, ಬೌದ್ಧ, ಸಿಖ್, ಲಿಂಗಾಯತ್ ಎಲ್ಲರೂ ಇದ್ದಂಥ ದೇಶ ಅಫ್ಘಾನಿಸ್ತಾನ, ಕನ್ಯಾಕುಮಾರಿ, ಕಾಶ್ಮೀರದ ಎಲ್ಲ ನಮ್ಮ ಕೂಡಿ ಭಾರತ ಆಗಿದೆ. ಅದು ಏನಾಗಿದೆ? ಬಾಂಗ್ಲಾದೇಶ ಹೋಯಿತು, ಮತ್ತು ಮ್ಯಾನ್ಮಾರ್ ಹೋಯಿತು, ನೇಪಾಳ ಹೋಯಿತು, ಪಾಕಿಸ್ತಾನ ಹೋಯಿತು, ಹೌದಾ, ಮತ್ತು ಅಫ್ಘಾನಿಸ್ತಾನ ಹೋಯ್ತು. ನಮ್ಮದು ಬಹುತ್ ಗೈ ಥೋಡಿ ರೈ. ಮೂರನೇ ಒಂದು ಭಾಗ ಉಳಿದಿದೆ. ಅಖಂಡ ಭಾರತವಾಗಿದ್ದಂಥ ಭಾರತ ಮೂರನೇ ಒಂದು ಭಾಗ ಈ ದೇಶದಲ್ಲಿ ಉಳಿದಿದೆ, ಕನ್ಯಾಕುಮಾರಿ. ಅದಕ್ಕೋಸ್ಕರ ಅದನ್ನಾದರೂ ಸೇಫಾಗಿ ಉಳಿಸ್ಕೊಳ್ಳೋಣ, ಸುರಕ್ಷಿತವಾಗಿ. ಆ ಸೇಫಾಗಿ ಉಳಿಬೇಕಾದ್ರೆ ಭಾರತ ಮತ್ತು ಬಸವಣ್ಣವ್ರ ವಚನಗಳ ಸಾಹಿತ್ಯ ಬೇಕಾಗಿದೆ, ಅದೇ ಸಂಕ್ರಮಣ. ಅದಕ್ಕೋಸ್ಕರ ನಾವು ಈ ಮಾನವೀಯ ಗುಣಗಳನ್ನು ಮೆಟ್ನಿತ್ಕೊಂಡು ನಾವೆಲ್ಲರೂ ಸಮೀಕರಿಸಿಕೊಂಡು ಬಸವಣ್ಣನವರು ಏನು ಹೇಳ್ತಾರೆ ವಚನದಲ್ಲಿ ಅಂದರೆ, ಒಂದೇ ಒಂದು ವಚನ ಸಾಕು, ಕನ್ನಡದ ವಚನ. ನಾವು ದೇವರಾಗಲಿಕ್ಕೆ, ದೈವತ್ವಕ್ಕೆ ಇರಲಿಕ್ಕೆ ಅಂದರೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲೇಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲೇಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕುಳ್ಳ ಸಂಗಮ ದೇವರ ಒಲಿಸೋ ಪರಿ. ಇದೇ ಸಂಕ್ರಮಣ. ಸಂಕ್ರಮಣ ದಿವಸ ನಾವೆಲ್ಲ ಎಳ್ಳು ಬೆಲ್ಲ ತಗೊತೀವಿ. ಅದು ಎಳ್ಳಿನಲ್ಲಿ ಒಂದು ಇಮ್ಯುನಿಟಿ ಪವರ್ ಇರುತ್ತೆ. ಎರೆಮಣ್ಣಿನಲ್ಲಿ ಎಳ್ಳು ಜಾಸ್ತಿ ಬೆಳೀತವೆ. ಉತ್ತರ ಕರ್ನಾಟಕದಲ್ಲಿ ಅಲ್ಲಿ
ಏನಪ್ಪ ಎಳ್ಳಿನಲ್ಲಿ ಎಣ್ಣೆ ಇರುತ್ತೆ, ಆಯಿಲ್ ಫ್ಯಾಟ್ ಇರುತ್ತೆ. ಅದೇನು ಮಾಡ್ತದೆ, ನಮಗೆ ಬೇಕಾದ ಫ್ಯಾಟ್ ಒಳ್ಳೆಯದದು, ನಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ. ಆಮೇಲೆ ಬೆಲ್ಲ, ಎಳ್ಳು ಬೆಲ್ಲ ಕೂಡಿ ನಾವು ಚೆನ್ನಾಗಿರ್ತೀವಿ. ಬೆಲ್ಲ ಅದು ಈ ರಾಸಾಯನಿಕ ಗೊಬ್ಬರನ ಹಾಕಿ ತಿನ್ನಬಾರ್ದು. ಕರಿಬೆಲ್ಲ ಅಂತಿರುತ್ತೆ, ಅಂದ್ರೇನು, ರಾಸಾಯನಿಕ ಇಲ್ಲದಂತಹ ಗೊಬ್ಬರ, ಸಾವಯವ ಕೃಷಿಯಿಂದ ತಯಾರು ಮಾಡಿದಂಥ ಬೆಲ್ಲವನ್ನು ಹಾಕಿ, ಎಳ್ಳು ಬೆಲ್ಲವನ್ನು ನಾವು ತಿಂದರೆ ನಮಗೆ ರೋಗ ನಿರೋಧಕ ಶಕ್ತಿ ಬರುತ್ತೆ. ಅದನ್ನು ಸಂಕ್ರಮಣ ದಿವಸ ನಾವೆಲ್ಲ ತೊಗೊತೀವಿ. ಎಷ್ಟು ವಿಶಿಷ್ಟ ನೋಡಿರಿ. ಅದಕ್ಕೋಸ್ಕರ ನಾವೆಲ್ಲರೂ ಈ ಸಂಕ್ರಮಣದ ವಿಶಿಷ್ಟತೆಯನ್ನು ಅಳವಡಿಸಿಕೊಂಡು ಮೃಗತ್ವದಿಂದ ಮಾನವ ದೈವತ್ವಕ್ಕೆ ನಾವು ಪದಾರ್ಪಣ ಉದತ್ತೀಕರಣ ಮಾಡಬೇಕಾಗಿದೆ. ಕೇರಳದಲ್ಲಿ ಒಬ್ಬರು ಸಂತರಾಗಿ ಹೋಗಿದ್ದಾರೆ. ನಮ್ಮ ನೆರೆಯ ನಾಡು ಕೇರಳ ಇದೆಯಲ್ಲ, ಕೇರ್ ಅಂದರೆ ತೆಂಗು ಬೆಳೆಯುವ ಭೂಮಿಗೆ ಕೇರಳ ಅಂತ ಕರೀತಾರೆ. ಕೇರ್ ಅಂದರೆ ತೆಂಗು, ಇಳೆ ಅಂದರೆ ಭೂಮಿ. ಮಲಯಾಳಿ ಭಾಷೆ ಅದು, ಕನ್ನಡಕ್ಕೆ ಭಾಳ ಸಮೀಪ ಇದು, ದ್ರಾವಿಡ ಭಾಷೆಗಳು. ಅವರು ನಾರಾಯಣ ಗುರು ಅಂತ ಆಗೋಗಿದ್ದಾರೆ. ಸುಮಾರು 200 ವರ್ಷದಿಂದ ಅವರೊಂದು ಸಿದ್ಧಾಂತ ಕಂಡುಹಿಡಿದರು. 200 ವರ್ಷ ಏನಂತಂದರೆ, ಒಂದು ಜಾತಿ, ಒಂದು ಮತಂ, ಒಂದು ದೈವಂ. ಅದು ಕೇವಲ ಅವ್ರು ಕಂಡುಹಿಡಿದ್ರು. ಆದರೆ ಬಸವಣ್ಣವರು ಧರ್ಮದ ತಳಹದಿ ಮೇಲೆ ಒಂದೇ ಜಾತಿ ಮಾಡಿದರು. ಅವ್ರೇನು ಮಾಡಿದರು, ಒನ್ ಕಾಸ್ಟ್, ಒನ್ ಗಾಡ್, ಒನ್ ರಿಲಿಜನ್ ಮಾಡಬೇಕಾದ್ರೆ ಅವರಿಗೆ ಇಷ್ಟಲಿಂಗವನ್ನು ಕೊಟ್ಟರು. ಇಷ್ಟಲಿಂಗವನ್ನು ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು, ಈಕ್ವಲ್ ರೈಟ್ಸ್ ಆ್ಯಂಡ್ ಈಕ್ವಲ್ ಶೇರ್. ಇದು ಉದಾತ್ತೀಕರಣ, ಇದೇ ಸಂಕ್ರಮಣ, ಇದೇ ಪರಿವರ್ತನೆ, ಇದೇ ರಿವೈವಲ್ ಆಫ್ ಲರ್ನಿಂಗ್, ಇದು ಸಬ್ಲಿಮೇಷನ್. ಅದಕ್ಕೋಸ್ಕರ ಇದು ಉತ್ಕ್ರಾಂತಿ, ಉತ್ಕ್ರಾಂತಿ, ಕ್ರಾಂತಿಯ ಮೂಲಕ ಉತ್ಕ್ರಾಂತಿ ಮಾಡಿದರು. ಹೇಳ್ತಾ ನೋಡಿರಿ, ಉತ್ಕ್ರಾಂತಿ ಅಂದ್ರೇನು, ಶಾರೀರ, ಮನಸ್ಸು, ಬುದ್ಧಿ, ಆತ್ಮಗಳ ಏಕಕಾಲಿಕ ಸಮೀಕರಣ, ಅದುವೇ ಸಂಕ್ರಮಣ ನೋಡಿ. ಅದಕ್ಕೋಸ್ಕರ ನಾವು ಸಂಕ್ರಮಣದ ಅರ್ಥವನ್ನು ತಿಳ್ಕೊಂಡು ನಾವು ನಡಿಬೇಕು. ಈ ಜಾತಿ ಭೇದವನ್ನು ಹೊಡೆದೋಡಿಸ್ಬೇಕಾದ್ರೆ ಹಾಗೆ ಹೋಗಲ್ಲ. ಇದು ಸಾಂಕ್ರಾಮಿಕ ರೋಗ, ಇದು ಡೀಪ್ ರೂಟ್ ಆಗಿಬಿಟ್ಟಿದೆ. ಅದೊಂಥರ ಕ್ಯಾನ್ಸರ್ ಕಾಯಿಲೆ ಇದ್ದಂಗೆ ಅದು ಹೆಂಗೆ ಕೊರೋನಾ ಬಂತಲ್ಲ, ಕೊರೋನಾ ಹೆಂಗೆ 2 ವರ್ಷ ನಮಗೆ ಕೊರೋನಾ ಜಗತ್ತಿಗೆ ವಿಪತ್ತು ಬಂದುಬಿಡ್ತಲ್ಲ, ಆ ಕೊರೋನಾಕ್ಕಿಂತ ಭಯಾನಕ ರೋಗ ಅಂದರೆ ಜಾತಿವಾದ, ಜಾತೀಯತಮ. ಈ ಜಾತಿವಾದದ ಈ ಅಂಟುರೋಗಕ್ಕೆ ಪರಿಹಾರ ಎಲ್ಲಿದೆ ಅಂದರೆ, ಮೆಡಿಸಿನ್ ಎಲ್ಲಿದೆ ಅಂದರೆ, ಈ ವ್ಯಾಕ್ಸಿನ್, ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ತೊಗೊಂಡ್ವಲ್ಲ ನಾವೆಲ್ಲ ಕೊರೋನಾ ಸಮಯದಲ್ಲಿ ನಮ್ಮ ಜೀವ ರಕ್ಷಣೆ ಮಾಡ್ಕೊಳ್ಳಿಕ್ಕೆ. ಅದು ವ್ಯಾಕ್ಸಿನ್, ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ಯಾರು ಕೊಟ್ಟರು ಅಂದರೆ ಬಸವಣ್ಣ. ವಚನ ಸಾಹಿತ್ಯದಲ್ಲಿ ಕೋವ್ಯಾಕ್ಸಿನ್ ಇದೆ, ಕೋವಿಶೀಲ್ಡ್ ಇದೆ, ನಮ್ಮ ರಕ್ಷಾ ಕವಚ ಇದೆ. ಇಷ್ಟಲಿಂಗ ಅಂದರೆ ನಾವೇನು ಬಹುಮಹಡಿ ಕಟ್ಟಡ ಕಟ್ಟಿದ್ವಲ್ಲ, ಬಹುಮಹಡಿ ಕಟ್ಟಡ, ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಕಟ್ತೀವಿಲ್ಲ, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಫೋರ್ತ್ ಫ್ಲೋರ್, ಫಿಫ್ತ್ ಫ್ಲೋರ್, ಸಿಕ್ಸ್ತ್ ಫ್ಲೋರ್. ಅಂದರೆ ನಾವು ಎಲ್ಲಿಂದ ಬಂದಿದ್ದೀವಿ, ದೈವತ್ವದಿಂದ ಬಂದಿದ್ದೀವಿ. ಆಕಾಶಮಂಡಲ, ವಾಯುಮಂಡಲ, ಜಲಮಂಡಲ, ಅಗ್ನಿಮಂಡಲ, ಜಲಮಂಡಲ, ಭೂಮಂಡಲ, 5 ಇಳಿದು ಬಂದೀವಲ್ಲ. ಮತ್ತೆ ಏರಬೇಕಾಗಿದೆ, ರಿಟರ್ನ್ ಟಿಕೆಟ್ ತೊಗೊಂಡೇ ಬಂದೀವಿ ನಾವು, ಹೋಗ್ಬೇಕಲ್ಲ. ಅದಕ್ಕೆ ಹೋಗ್ಬೇಕಾದ್ರೆ ಸುಲಭವಾದ ಉಪಾಯ ಅಂದರೆ ಇದು ಇಷ್ಟಲಿಂಗದಲ್ಲಿ ಕೂತ್ಕೊಂಡು ನಾವು ಬಟನ್ ಒತ್ತಬೇಕು. ಎಷ್ಟನೇ ಮಂಜಿಲಿಗೆ ಹೋಗ್ಬೇಕು ನಾವು, ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾ, ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾ, ಥರ್ಡ್ ಫ್ಲೋರ್ಗೆ ಹೋಗ್ಬೇಕಾ, ಫೋರ್ತ್ ಫ್ಲೋರ್ಗೆ ಹೋಗ್ಬೇಕಾ, ಫಿಫ್ತ್ ಫ್ಲೋರ್ಗೆ ಹೋಗ್ಬೇಕಾ, ಸಿಕ್ಸ್ತ್ ಫ್ಲೋರ್. ನಾವೆಲ್ಲ ಬಂದು ಹೋಗಲೇಬೇಕಲ್ಲ, ರಿಟರ್ನ್ ಟಿಕೆಟ್ ತೊಗೊಂಡೇ ಬಂದೀವಲ್ಲ. ಹಾಗೆ ಹೋಗ್ಬೇಕಾದ್ರೆ ಸಂಕ್ರಮಣ ಮಾಡ್ಕೋಬೇಕು, ಜೀವನ ಸಂಕ್ರಾಂತಿ. ಇದಕ್ಕೋಸ್ಕರ ಜೀವನ ಸಂಕ್ರಮಣ ಕೇವಲ ಬದಲಾವಣೆ ಅಲ್ಲ. ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಇರ್ತಕ್ಕಂಥ ಅದು ಸಂಕ್ರಾಂತಿ ಭೌತಿಕವಾಗಿ ಅದು ಸಂಕ್ರಾಂತಿ. ಆದರೆ ಆಧ್ಯಾತ್ಮಿಕ ತಳಹದಿ ಮೇಲೆ, ಒಂದು ಸೈದ್ಧಾಂತಿಕ ತಳಹದಿ ಮೇಲೆ ಸಂಕ್ರಾಂತಿ ಅಂದರೆ ಅದು ಉತ್ಕ್ರಾಂತಿ. ಮಾನವನ ಗುಣಗಳನ್ನು ಬಿಟ್ಟು ಮೃಗೀಯ ಗುಣಗಳಿಂದ ಮಾನವತ್ವ, ಬ್ರೂಟಾಲಿಟಿ ಟು ಹ್ಯುಮ್ಯಾನಿಟಿ, ಹ್ಯುಮ್ಯಾನಿಟಿ ಟು ಡಿವಿನಿಟಿ ಮಾಡಿಕೊಂಡಾಗ ಅದು ಸಂಕ್ರಮಣ ಆಗುತ್ತೆ. ಸಮ್ಯಕ್ ಕ್ರಾಂತಿ ಇದ್ಕೊಟ್ಟು ಸಂಕ್ರಾಂತಿ. ಯುದ್ಧಗಳೇ ಇರೋದಿಲ್ಲ. ಇವತ್ತು ಧರ್ಮಯುದ್ಧ ಅಂತ ಬಳಸ್ತಾರೆ ಕೆಲವರು. ಯಾರು? ಸಾಮ್ರಾಜ್ಯಶಾಹಿಗಳು, ಇಂಪೀರಿಯಲಿಸಮ್ ಮತ್ತು ಇನ್ನೊಂದು ಕಲೋನಿಯಲಿಸಮ್. ನಮ್ಮ ದೇಶಕ್ಕೆ ಬಂದವರು ಯಾರು? ಅವರು ಇಂಪೀರಿಯಲಿಸ್ಟ್ ಅಂದರೆ ನಾವೇ ಸೂರ್ಯ ಮುಳುಗದ ಸಾಮ್ರಾಜ್ಯ ಮಾಡಬೇಕು, ಜಗತ್ತಿನಲ್ಲಿ ನಾವೇ ಆಳ್ಕೆ ನಡಬೇಕು. ಬಲಾಢ್ಯ ಪೃಥ್ವಿ, ಬಲಾಢ್ಯರೇ ಬದುಕ್ತಾರೆ. ಅದಕ್ಕೋಸ್ಕರ ಒಳ್ಳೆಯವರು ಬಲಾಢ್ಯ ಆಗಬೇಕು, ಕೆಟ್ಟವರು ಬಲಾಢ್ಯ ಆಗಬಾರ್ದು. ಒಳ್ಳೆಯವರು ಉಳಿಯೋದು ಕಷ್ಟ. ಒಳ್ಳೆಯ ಜನ ಈ ಭೂಮಂಡಲ ಮೇಲೆ ಉಳಿಬೇಕಾದ್ರೆ ಒಳ್ಳೆಯವರ ಸಂಖ್ಯೆ ಜಾಸ್ತಿ ಆಗಬೇಕು ಏನ್ರಿ. ಕೊಲೆಪಾತಕರ ಸಂಖ್ಯೆ ಜಾಸ್ತಿ ಆಗಬಾರ್ದು. ದಯವಿಲ್ಲದ ಧರ್ಮವದೇವು ದಯ. ಕೊಲೆಪಾತಕ್ಕೆ ಧರ್ಮ ಇಲ್ಲ, ಜಾತಿವಾದಿಗೆ ಧರ್ಮ ಇಲ್ಲ, ಮೂಲಭೂತವಾದಿಗೆ ಧರ್ಮ ಇಲ್ಲ, ಉಗ್ರವಾದಿಗೆ ಧರ್ಮ ಇಲ್ಲ. ನಾವೇನಾದರೂ ಬಸವ ತತ್ವವನ್ನು ನಮ್ಮ ದೇಶದಲ್ಲಿ ನಾವು ಮೈಗೂಡಿಸಲಿದ್ರೆ
ಉಗ್ರರು ಬರ್ತಾರೆ. ಸಂತ ಕಬೀರ್ ಒಂದು ಮಾತು ಹೇಳ್ತಾರೆ ಹಿಂದಿ ಭಾಷೆಯಲ್ಲಿ, ಉತ್ತರ ಭಾರತದಲ್ಲಿ, ಸೌ ಸೋನಾರ್ಕ ಏಕ ಲೋಹಾರ್ಕ, ಅಕ್ಸಾಲಿಗನ 100 ಪೆಟ್ಟು ಈ ಕಮಾರ್ನ 1 ಪೆಟ್ಟಿಗೆ ಸಮ ಅಂತ. ಅಕ್ಸಾಲಿಗರ ಮಾತು ಕೇಳಿ ನಾವು ಆಭರಣ ಆದರೆ ಏನ್ರಿ ಆಭರಣ ಆಗ್ತೀವಿ. ಅಕ್ಸಾಲಿಗ ಅಂದರೆ ನಿಧಾನವಾಗಿ ಹಳ್ಳು ಹೊಡಿತಾನೆ, ಬೀದರ್ ಭಾಷೆ ಅದು. ನಿಧಾನವಾಗಿ ಹೊಡೆದು ಅದನ್ನು ಆಭರಣ ಮಾಡ್ತಾನೆ. ಹೌದಾ? ಕಮ್ಮಾರ್ ನನಗೆ ಸುತ್ತಿಗೆ ತಗೊಂಡು ಹೊಡೆಯೋದಿಲ್ಲ. ಹೌದಲ್ಲ? ಈ ಮಾತು ಕೇಳಲಿಲ್ಲದ್ರೆ ಅಕ್ಸಾಲಿ ಕೈ ಸಿಕ್ಕ ಆಭರಣ ಆಗಲಿದ್ರೆ ಕಮ್ಮಾರು ಬರ್ತಾರೆ. ಹೌದಾ? ಕಾಸು ಹಣಿತಾರಿಲ್ಲ, ಅವರೇ ಬರ್ತಾರೆ. ಉಗ್ರಗಾಮಿಗಳು ಬರ್ತಾರೆ, ಮತಾಂತರ ಮಾಡೋರು ಬರ್ತಾರೆ. ನಮ್ಮ ಧರ್ಮದಲ್ಲಿ ಮತಾಂತರದ ಮಟ್ಟ ಹಾಕಬೇಕಾದ್ರೆ ಜಗತ್ತಿನಿಂದ ಜಾತಿವಾದ, ಉಗ್ರವಾದ, ಮತಾಂತರವಾದ, ಪ್ರತ್ಯೇಕತಾವಾದ ಮತ್ತು ಸಂಪ್ರದಾಯವಾದ, ಮೂಢನಂಬಿಕೆ, ಕಂದಾಚಾರ, ಅಂಧಶ್ರದ್ಧೆ ಇವೆಲ್ಲವುಗಳನ್ನು ದೇಶ ತತ್ತರಿಸಿ ಹೋಗಿದೆ. ತತ್ತರಿಸಿ ನಾವು ಭಾರತವನ್ನು ವಿಶಿಷ್ಟವಾದಂಥ ಸೂಪರ್ ಪವರ್ ಮಾಡಬೇಕು ಅಂದರೆ ಬಲಿಷ್ಠ ಭಾರತ, ಬಲಿಷ್ಠ ಸ್ವಾಭಿಮಾನಿ ಸಮೃದ್ಧ ಭಾರತವನ್ನು ನಿರ್ಮಾಣ ಮಾಡಬೇಕಂದ್ರೆ ನಾವೆಲ್ಲರೂ ಬೆಳಕಿನ ಮಕ್ಕಳಾಗಬೇಕು. ಆವಾಗ ಭಾರತ ಬಲಿಷ್ಠ ಭಾರತವಾಗುತ್ತೆ, ಸೂಪರ್ ಪವರ್ ಆಗುತ್ತೆ, ವಿಶ್ವಗುರು ವೀರಾಸ್ತತ್ನಲ್ಲಿ ಬೆಳಕು ತಗೊಂತ ಆಗ್ತೀವಿ. ಆವಾಗ ನಾವು ಸುಖವಾಗಿರ್ತೀವಿ, ಸಕಲ ಜೀವಾತ್ಮನಿಗೆ ಲೇಸ ಬಯಸ್ತೀವಿ. ಭಾರತೀಯರು ಯಾರಿಗೂ ಕೆಡಕು ಮಾಡೋರಲ್ಲ, ಕೆಡಕು ಮಾಡೋದಿಲ್ಲ, ಗೊತ್ತೇ ಇಲ್ಲ ನಮಗೆ ಭಾರತೀಯರಲ್ಲಿ. ಆದರೆ ನಾವು ಒಂದಾಗಲಿದ್ದರೆ, ಜಾತಿ ಭೇದವನ್ನು ಬಿಡಲೇ ಇದ್ದರೆ ಬೇರೆಯವ್ರು ಬರ್ತಾರೆ, ನಮ್ಮನ್ನೆಲ್ಲ ಹೊಡೆದು ಆಳ್ತಾರೆ. ಅದಕ್ಕೋಸ್ಕರ ಗುಲಾಮಗಿರಿ ಆಗಬೇಕಾಗತ್ತೆ. ಗುಲಾಮಗಿರಿ ಬೇಡ. ನಾವು 250 ವರ್ಷ ಎಷ್ಟೋ ವರ್ಷ ಗುಲಾಮಿ ಅಂದ್ರೇನು, ಸ್ಲೇವರಿ ಅನುಭವಿಸ್ಬಿಟ್ಟಿದ್ದೀವಿ. ಈಗ ಸ್ವತಂತ್ರ ಭಾರತರಾಗಿದ್ದೀವಿ. ಇನ್ನಾದರೂ ನಾವು ಕಾಸ್ಟ್ಲೆಸ್, ನಮ್ಮದು ಜಾತ್ಯತೀತ ಅಲ್ಲ, ಜಾತ್ಯರಹಿತ, ವರ್ಣರಹಿತ, ವರ್ಗರಹಿತ, ಮೇಲು ಕೀಳು ರಹಿತ ಮತ್ತು ಸರ್ವ ಸಮಾನತೆಯ ಕಲ್ಯಾಣ ರಾಜ್ಯ, ವೆಲ್ಫೇರ್ ಸ್ಟೇಟ್. ವೆಲ್ಫೇರ್ ಸ್ಟೇಟ್ ಅಂದ್ರೇನು? ಕಲ್ಯಾಣ ರಾಜ್ಯ. ಸಕಲ ಜೀವಾತ್ಮರಿಗೆ ಲೇಸವಹಿಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು. ಎಂಥ ಧರ್ಮವನ್ನು ಕೊಟ್ಟಿದ್ದಾರೆ. ಕನ್ನಡ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದರು. ಈಗ ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಇದೆ. ಆದರೆ ಮೊಟ್ಟ ಮೊದಲು ಕನ್ನಡ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದರು ಬಸವಾದಿ ಶರಣರು. ವಚನ ಇದರಲ್ಲಿ 12ನೇ ಕನ್ನಡ ಚಳವಳಿ. ಇದು ಚಳುವಳಿ ಅಂದ್ರೇನು? ಅನ್ಯಾಯಕ್ಕೋಸ್ಕರ, ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಸಮಾನತೆಯನ್ನು ಪಡೆಯೋದಕ್ಕೆ ಚಳವಳಿ ಅಂತ ಹೇಳ್ತಾರೆ. ಯುದ್ಧ ಮಾಡೋದಲ್ಲ. ಯುದ್ಧದಲ್ಲಿ ರಕ್ತಪಾತ ಇದೆ, ಧರ್ಮದಲ್ಲಿ ರಕ್ತಪಾತ ಇಲ್ಲ. ಧರ್ಮದಲ್ಲಿ ಏನಿದೆ? ಕರುಣೆ, ವಿನಯ, ಸಮಾನತೆ, ಸತ್ಯ, ಶಾಂತಿ, ಅಹಿಂಸೆ, ತ್ಯಾಗ, ಜ್ಞಾನ. ಯುದ್ಧದಲ್ಲಿ ಕೊಲೆ, ಸುಲಿಗೆ, ಲೂಟಿ ಮತ್ತು ಎಲ್ಲವೂ ಇದೆ ಅಲ್ವಾ? ರಕ್ತಪಾತ ಆಗುತ್ತೆ. ಬಸವಾದಿ ಶರಣರು ಮಾಡಿದಂಥ ಈ ಕ್ರಾಂತಿ ಏನು ಬದಲಾವಣೆ, ಅದು ಬ್ಲಡ್ಲೆಸ್ ರೆವಲ್ಯೂಷನ್, ರಕ್ತರಹಿತವಾದಂಥ ಕ್ರಾಂತಿ. ಅದಕ್ಕೋಸ್ಕರ ರಕ್ತರಹಿತವಾದಂಥ ಪರಿಪೂರ್ಣ ಕ್ರಾಂತಿಯನ್ನು ನಾವು ಮಾಡಿಕೊಂಡು ಉದಾತ್ತೀಕರಣ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಇವಾಗಲೂ ಇವತ್ತು ಇಡೀ ಜಗತ್ತೇ ಬಸವಾದಿ ಶರಣರ ಮೌಲ್ಯ ಕಡೆಗೆ ನೋಡ್ತಾ ಇದೆ. ಅದಕ್ಕೋಸ್ಕರ ಈ ಮತ ಧರ್ಮದ ಹೊಡೆದಾಟಗಳು ನಿಲ್ಲಬೇಕು. ಹೊಡೆದಾಟಗಳಿಲ್ಲದ ಧರ್ಮ ಬೇಕು. ಹೊಡೆದಾಟಗಳಿಲ್ಲದ, ಬಡದಾಟಗಳಿಲ್ಲದ ಸುಕ್ಷೇಮ ಧರ್ಮ, ಸಕಲ ಜೀವಾತ್ಮರಿಗೆ ಲೇಸು ಬಯಸುವ ಧರ್ಮವನ್ನು ನಾವು ಮೈಗೂಡಿಸ್ಕೊಂಡು ಉದಾತ್ತೀಕರಣ ಮಾಡಿಕೊಂಡು ಸಂಕ್ರಮಣ ಮಾಡಿಕೊಳ್ಳೋಣ ಅಂಥೇಳಿ ನಾವು ಎಲ್ಲರೂ ತಿಳ್ಕೊಂಡು ಈ ಮೌಲ್ಯಗಳನ್ನು ಪ್ರತಿಯೊಬ್ಬರು ಅಳವಡಿಸ್ಕೊಳ್ಬೇಕು. ಮನೆಯಲ್ಲಿ ತಾಯಂದರು, ಹೆಣ್ಣುಮಕ್ಕಳು ಮೊದಲು ಕಲಿಬೇಕು. ಹೆಣ್ಣುಮಕ್ಕಳು ಕಲಿತರೆ ಇಡೀ ನಾಡನ್ನೇ, ಅವರು ಮನೆಯನ್ನೇ ಉದ್ಧಾರ ಮಾಡ್ತಾರೆ. ಹಳ್ಳಿಯಲ್ಲಿ ಒಂದು ಶಾಲೆಯನ್ನು ತೆರೀತಾರೆ ಮತ್ತು ಊರನ್ನೆಲ್ಲ ಸುಧಾರಣೆ ಮಾಡ್ತಾರೆ. ಅದಕ್ಕೋಸ್ಕರ ತಾಯಂದ್ರ ಮೇಲೆ, ಗುರುಗಳ ಮೇಲೆ ಭಾಳ ಜವಾಬ್ದಾರಿ ಇದೆ. ನಮ್ಮ ದೇಶದ ನಾಯಕರ ಮೇಲೆ ತುಂಬ ಜವಾಬ್ದಾರಿ ಇದೆ. ಅವರು ಕೂಡ ಬಸವಾದಿ ಶರಣರ ಮೌಲ್ಯಗಳನ್ನು ಅರಿತುಕೊಂಡು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ. ಇವತ್ತು ಸಿದ್ದರಾಮೇಶ್ವರ ಹುಟ್ಟಿದ ದಿವಸ. ಇವತ್ತು ಶಿವಯೋಗಿ ಸಿದ್ದರಾಮೇಶ್ವರರು ಸುಂದಲಿಗಿಯಲ್ಲಿ ಏನು ಮಾಡ್ತಿದ್ರು? ಗುಡಿ ಗುಂಡಾರ ಕಟ್ತಾಯಿದ್ರು, ಕೆರೆಗಳನ್ನು ಕಟ್ತಾಯಿದ್ರು. ಆವಾಗ ಅಲ್ಲಮ್ಮ ಪ್ರಭುದೇವರು ಹೋಗಿದ್ರು ಅಲ್ಲಿಗೆ. ಹೋಗಿ, ಏನಪ್ಪ ಸಿದ್ದರಾಮೇಶ್ವರರೇ, ನೀವು ಕೇವಲ ಗುಡಿ ಗುಂಡಾರನ ಕಟ್ತಿರಲ್ಲ, ಗುಡಿ ಗುಂಡಾರ ಕಟ್ಟಿಬಿಟ್ರೆ ಗುಡಿಯಲ್ಲಿ ದೇವರಿದ್ದಾನೇನು? ದೇವರಿಗೆ ಗುಡಿ ಇಲ್ಲ, ಗುಡಿಗಿರೋ ದೇವರಲ್ಲ, ದೇವರಿಗೆ ಗಡಿ ಇಲ್ಲ. ದೇವರಿಗೆ ಗುಡಿ ಇಲ್ಲ, ದೇವರಿಗೆ ಗಡಿ ಇಲ್ಲ, ಗುಡಿಗಿರೋ ದೇವರಲ್ಲಪ್ಪ. ನಿಜವಾದ ದೇವಾಲಯ, ಮಾತನಾಡುವ ದೇವರು, ವಾಕಿಂಗ್ ಟೆಂಪಲ್ ಆ್ಯಂಡ್ ಟಾಕಿಂಗ್ ಅಡ್ ಕಟ್ತಾರೆ. ಬಾರಪ್ಪ ಅಂತ ಕರ್ಕೊಂಬಂದು ಅವರಿಗೆ ಈ ಮೌಲ್ಯನ ತಿಳಿಸಿರು. ಅವರು ಕಲ್ತ್ಕೊಂಡು ಬಸವ ಧರ್ಮವನ್ನು ಸ್ವೀಕಾರ ಮಾಡಿ ಅವ್ರನ್ನ ವಚನ ಬರೆದಾರೆ. ಏನಂತ? ಹೊಳೆಯ ದಾಂಟಿಸಲೆಂದು ಹರಿಗೋಲ ಹಾಕಿದಡೆ ಹೊಳೆ ಬತ್ತಿ
ಹರಿಗೋಲು ಉಳಿಯಿತಲ್ಲ, ಹೊಳೆಯ ದಾಂಟಿಪರನ್ನು ಕಳೆದು ಕಂಗೊಳಿಸಿದನು ಇಳುವೆಡೆಯ ಬಸವನೇ ಯೋಗಿನಾಥ. ಇಳುವೆಡೆಯ ಅಂದ್ರೇನು? ಜಗತ್ತಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಡೆಯ ಧರ್ಮದ ಒಬ್ಬ ನೇತಾರ, ಲೀಡರ್ ಯಾರು ಅಂದರೆ ಒಬ್ಬ ಅಂಬ್ಯಾಸಿಡರ್, ಒಬ್ಬ ಶಾಂತಿ ದೂತ ಅಂದರೆ ಯಾರಪ್ಪ ಅಂದರೆ ಬಸವಣ್ಣ. ಅದಕ್ಕೋಸ್ಕರ ಬಸವಾದಿ ಶರಣರು, ಅದಕ್ಕೋಸ್ಕರ ಬಸವಾದಿ ಶರಣರ ಮೌಲ್ಯಗಳನ್ನು ಯಾರು ಅಳವಡಿಸ್ಕೊತಾರೆ ಅವರಿಗೆ ನಿಜವಾಗ್ಲೂ ನಿತ್ಯ ಸಂಕ್ರಾಂತಿ, ಜೀವನ ಸಂಕ್ರಾಂತಿ ಎಲ್ಲ ರಂಗಗಳಲ್ಲಿ, ವೈಜ್ಞಾನಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ರಾಷ್ಟ್ರೀಯವಾಗಿ ಮತ್ತು ಮಾನಸಿಕವಾಗಿ ಉದಾತ್ತೀಕರಣ ಆಗಿ ಪರಿಪೂರ್ಣ ಸಂಕ್ರಾಂತಿ ಆಗುತ್ತೆ. ಅದನ್ನು ಪರಿಪೂರ್ಣ ಸಂಕ್ರಾಂತಿ ಆಗಲಿ, ಭ್ರಾಂತಿ ತೊಲಗಲಿ, ಸಂಕ್ರಾಂತಿ ಮೈಗೂಡಲಿ, ಸಮತೆಯ ಗಾರುಡಿಗ ಸಿದ್ದರಾಮೇಶ್ವರರ ಆಶಯದಂತೆ ನಾವು ಸಮಾನತೆಯ ಸಂದೇಶಗಳನ್ನು ಮೈಗೂಡಿಸಿಕೊಂಡು ನಿಜವಾದ ಅರ್ಥದಲ್ಲಿ ಸಂಕ್ರಾಂತಿಯನ್ನು ಮಾಡೋಣ ಅಂಥೇಳಿ, ಸಂಕ್ರಮಣವನ್ನು ಮಾಡೋಣ ಅಂತ ಹಾರೈಸಿ, ಎಲ್ಲರೂ ಪ್ರೇಮದಿಂದ ಮಾಡಿ, ಪ್ರೇಮವೇ ಧರ್ಮವನ್ನು ಅರ್ಥಕೊಂಡು ಆಚರಣೆ ಮಾಡೋಣ ಅಂಥೇಳಿ ಇವತ್ತಿನ ದಿವಸ ಸಂಕ್ರಮಣದ ಶುಭಾಶಯಗಳನ್ನು ಎಲ್ಲರಿಗೂ ಅರ್ಪಿಸಿದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು.